ಅಮ್ಮ, ನಿನಗೆ ಗೊತ್ತಿದೆಯಾ, ಇಂದಿನ ದಿನಗಳಲ್ಲಿ ತಂದೆ ತಾಯಿ ಕೆಲಸದಲ್ಲಿ ತುಂಬಾನೇ ಬ್ಯುಸಿ ಆಗಿದ್ದಾರೆ ಅಲ್ವಾ? ಹೌದು, ತುಂಬಾನೇ ಬಿಜಿ. ಮಕ್ಕಳ ರಿಯಲ್ ಫ್ರೆಂಡ್ ಅಂದ್ರೇನೆ ತಂದೆ ತಾಯಿ. ಅವರ ಮಕ್ಕಳಿಗೆ ಟೈಮ್ ನೀಡದೆ ಇದ್ದಾಗ ಅವರು ಎದು ಮಾಡ್ತಾರೆ ಗೊತ್ತಾ? ಏನು? ಆಗ ಅವರ ಫ್ರೆಂಡ್ ಮೊಬೈಲ್ ಆಗುತ್ತೆ. ಹೌದು, ಮೊಬೈಲ್ ಆಗ ಅವರು ಯೂಸ್ ಮಾಡುತ್ತಾರೆ. ಗೂಗಲ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸ್ಆ್ಯಪ್, ಈಗ ಎಲ್ಲವೂ. ಎಸ್, ಇವಾಗ ನಮ್ಮ UK ಪಬ್ಲಿಕ್ ಇಂಗ್ಲಿಷ್ ಮೀಡಿಯಂ ಶಾಲೆಯ 6ನೇ ತರಗತಿಯ ವಿದ್ಯಾರ್ಥಿಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವ ನಾಟಕ ಸೋಷಿಯಲ್ ಮೀಡಿಯಾ ಮಾಯಾಜಾಲ್. ಸೋಷಿಯಲ್ ಮೀಡಿಯಾ ಮಾಯಾಜಾಲ್. ಹಾಯ್, ಹೆಲೋ, ಎಲ್ಲರೂ ಇಲ್ಲೇ ಇದ್ದೀರಾ? ನೀವೆಲ್ಲರೂ ನನ್ನ ಸ್ನೇಹಿತರಿಗೆ ಭೇಟಿಯಾಗಲು ಇಷ್ಟಪಡುತ್ತೀರಾ? ಹಾಗಾದರೆ ಬನ್ನಿ, ನನ್ನ ಸ್ನೇಹಿತರಿಗೆ ಭೇಟಿ ಮಾಡಿಸ್ತೀನಿ. ಸ್ಕ್ರೀನ್ ಚೇಂಜ್. ಹಾಯ್, ಹೆಲೋ, ನಾನು ವಾಟ್ಸಪ್. ಎಲ್ಲರೂ ನನ್ನ ದೃಷ್ಟಿಯಲ್ಲಿ ಅಜ್ಜ, ಹುಡುಗ, ಯುವಕರು, ಮಹಿಳೆಯರು ಎಲ್ಲರೂ ಸಬ್ ದೀವಾನೆ ಹೈ ಮೇರೆ, ಸಬ್ ದೀವಾನೆ ಹೈ ಮೇರೆ. गूगल 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 नाम है मेरा, इस फेक वर्ल्ड का बादशाह हूँ मैं, बादशाह. हा 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 हा. ಹೆಲೋ ಫ್ರೆಂಡ್ಸ್, ನನಗೆ ಟಿಕ್ಟಾಕ್ ಅಂತ ಕರೆಯುತ್ತಾರೆ. ನನ್ನ ಮುಂದೆ ಯುವಕರು, ರಾಜಕಾರಣಿ, ನಟ, ಆಟಗಾರ ಮತ್ತು ಮೇರೆ ಸಾಮನೆ ಕೋಯಿ ಭಿ ನಹೀ ಟಿಕ್ತಾ. ನಾನು ಎಲ್ಲರಿಗೂ ಹುಚ್ಚರನ್ನಾಗಿ ಮಾಡಿದ್ದೇನೆ. ಸ್ಪೆಷಲಿ ಯುವಕರು, ಯುವಕ ಲೋಗನ್ ಕೋ ಫಿದಾ ಕರ್ ದಿಯಾ ಹೂಂ. ಇವನಿಗೆ, ಇವರಿಗೆ, ಅವರಿಗೆ, ಅವಳಿಗೆ ಎಲ್ಲರಿಗೂ ಫಿದಾ ಕರ್ ದಿಯಾ ಹೂಂ. ಹಾ 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 ಹಾ. ಹೆಲೋ ಫ್ರೆಂಡ್, ಐ ಆಮ್ ಯುವರ್ ಫ್ರೆಂಡ್. ಯೂಟ್ಯೂಬ್, ಅಡುಗೆ, ಸ್ಟಡಿ, ಸೀರಿಯಲ್, ಮೂವಿ, ಶಾರ್ಟ್, ಹೀಗೆ ಎಲ್ಲದರನ್ನ ಇನ್ಫಾರ್ಮೇಶನ್ ನನ್ನಲ್ಲಿದೆ. ಎಲ್ಲವೂ ನನ್ನಿಂದಲೇ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ನನಗಂತೂ ನೀವೆಲ್ಲರೂ ಇಷ್ಟಪಡುತ್ತೀರಿ. ನಿಮಗೆಲ್ಲ ಗೊತ್ತಿದೆ ನಾನು ಯಾರು ಅಂತ. ನಾನು ಫೇಸ್ಬುಕ್. ನನ್ನಿಂದಲೇ ಈ ಸೋಷಿಯಲ್ ಮೀಡಿಯಾ ಆರಂಭವಾಗಿದೆ. ನೋಡಿರಿ, ಕೇಳಿರಿ ಫ್ರೆಂಡ್ಸ್, ಈ ಜಗತ್ತು ಈ ಸೋಷಿಯಲ್ ಮೀಡಿಯಾ ಹೇಳಿದಂತೆ ಕುಣಿಯುತ್ತಿದೆ. ಈಗ ಈ 2ನೇ ದೃಶ್ಯದಲ್ಲಿ ನೀವೇ ನೋಡಿ. ಮಮ್ಮಿ, ನಂದು ನಾಳೆ ಮ್ಯಾಥ್ಸ್ ಎಕ್ಸಾಮ್ ಇದೆ, ಸ್ವಲ್ಪ ಹೇಳಿಕೊಡ್ತೀಯಾ? ಯಾಕೆ, ಟೀಚರ್ ಹೇಳಿಕೊಟ್ಟಿಲ್ವಾ? ಹೇಳಿದ್ದಾರೆ, ಆದರೆ ಇವಾಗ ಮರೆತು ಹೋಗಿದೆ. ಸ್ವಲ್ಪ ಹೇಳು. ನಾನು ಸ್ವಲ್ಪ ಬಿಸಿ, ಪಪ್ಪ ಹೇಳಿಕೊಡ್ತಾರೆ, ಹೋಗು. बच्ची माँ के पास गई. ಪಪ್ಪ, ನಾಳೆ ನಂದು ಮ್ಯಾಥ್ಸ್ ಎಕ್ಸಾಮ್ ಇದೆ, ಸ್ವಲ್ಪ ಹೇಳಿಕೊಡಿ. ಮಗಳೇ, ಐ ಆಮ್ ಆಲ್ರೆಡಿ ಗೆಟಿಂಗ್ ಲೇಟ್. ನನಗೆ ಆಫೀಸ್ ಹೋಗಬೇಕು, ಮಂಡೇಲಿ ಹೇಳ್ತೀನಿ. ಓಕೆ ಪಪ್ಪ. बच्ची माँ के पास गई. माँ भी मोबाइल में बिजी, अम्मी अप्पा पास भेजी, अप्पा भी लैपटॉप में बिजी, तो बच्ची परेशान है. कन्नड़ में एक्ट कर रहे. ಇವಾಗಲಾದರೂ ಹೇಳಿಕೊಡಿ ನನಗೆ ಮ್ಯಾಥ್ಸ್. ನಾನು ಬಹಳ ಟಯರ್ಡ್ ಆಗಿದ್ದೇನೆ ಹಾಗೂ ಆಫೀಸ್ ಕೆಲಸನೇ ಇದೆ. ಮಮ್ಮಿ ಹತ್ತಿರ ಹೋಗು, ಹೇಳಿಕೊಡ್ತಾಳೆ. ಮಮ್ಮಿ ಮಮ್ಮಿ, ನಾಳೆ ನಮ್ದು ಮ್ಯಾಥ್ಸ್ ಎಕ್ಸಾಮ್ ಇದೆ, ಸ್ವಲ್ಪ ಹೇಳಿಕೊಡಿ ಪ್ಲೀಸ್ ಮಮ್ಮಿ. ಸರಿ, ಬರ್ತೀನಿ, ಹೋಗು. ನೀನು ರೂಮಲ್ಲಿ ವೇಟ್ ಮಾಡು, ಬರ್ತೀನಿ. ಓ ಗಾಡ್, ಮಮ್ಮಿಗೆ ಎಷ್ಟೊಂದು ಟೈಮ್ ಬೇಕು, ಇನ್ನು ಬರಲಿಲ್ಲ. ಅಲ್ಲಿದ್ದನ್ನ ನಾನು ನೆಟ್ಟಲ್ಲಿ ನೋಡಿಕೊಳ್ಳುತ್ತೇನೆ.
ಸ್ಟೈಲು 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 ಕೈಲಿದ್ರೆ ಮೊಬೈಲು ನೀಲು ಫುಲ್ ರೈಲು ಕೈಲಿದ್ರೆ ಮೊಬೈಲು ಬರೀ ಕಾರಲ್ಲಿ ಹೋಗೋ ಕೈಲಿ ಇತ್ತು ಮೊಬೈಲು ಆಯ್ಲು 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 ಕೈಲಿದ್ರೆ ಮೊಬೈಲು ಸ್ಟೈಲು 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 ಕೈಲಿದ್ರೆ ಮೊಬೈಲು ಏ ಹುಡುಗಿ, ನೀನು ನನ್ನ ಮಾಯದಲ್ಲಿ ಸಿಕ್ಕಿಕೊಂಡಿತ್ತು ನನ್ನ ಹೊಸ ಬೇಟೆ. ಹ ಹ ಹ ಹ. ಯಾವ ಮಾಯೆಯು ಸಿಡಿದಿದೆ, ಯಾವ ಮಾಯೆಯು, ಯಾವ ಛಾಯೆಯು ಸುಳಿದಿದೆ, ಯಾವ ಛಾಯೆಯು ಯಾವ ಮಾಯೆಯು ಸಿಡಿದಿದೆ, ಯಾವ ಮಾಯೆಯು, ಯಾವ ಛಾಯೆಯು ಸುಳಿದಿದೆ, ಯಾವ ಛಾಯೆಯು ಮಗಳೇ ಮಗಳೇ, ಏನಾಯಿತು? ಏನಾಯ್ತು? ಡಾಕ್ಟರ್ ಅನ್ನು ಕಾಲ್ ಮಾಡಿ. ಏನೊಂದು ಬೇಟೆ ನನ್ನ ಮಾಯದಲ್ಲಿ ಸಿಕ್ಕಿಕೊಂಡಿತ್ತು. 5,000 ಫ್ರೆಂಡ್ಸ್ ಇದ್ರ ನನ್ನ ಮಾಯದಿಂದ ಉಳಿಸಲು ಆಗುವುದಿಲ್ಲ. ಹ, 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 ಹ. ಶಕ್ತಿಮಾನ್ ಸಾಂಗ್. ಡಾಕ್ಟರ್ ಡಾಕ್ಟರ್ ಬೇಗ ಬನ್ನಿ, ನನ್ನ ಮಗಳೇ ತಲೆ ತುರುಗಿ ಬಿದ್ದಿದ್ದಾಳೆ. कलावंत के पास माइक है. ಇಲ್ಲಿ ಕೇಳಿ, ಭಯಪಡುವಂತಹದ್ದು ಯಾವುದಿಲ್ಲ. ಸೋಷಿಯಲ್ ಮೀಡಿಯಾ ಹೆಚ್ಚು ಬಳಸಿದ್ದರಿಂದ ನಿಮ್ಮ ಮಗಳ ಈ ಸ್ಥಿತಿ. ಅವಳಿಗೆ ಹೆಚ್ಚು ಟೈಮ್ ಕೊಡಿ, ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಅವಳಿಗೆ ಹೆಚ್ಚು ಹೆಚ್ಚು ಮೋಟಿವೇಟ್ ಮಾಡಿ, ಅವಳ ರಿಯಲ್ ಫ್ರೆಂಡ್ಸ್ ಆಗಿ ಆಟ ಆಡಿ, ಅವಳ ರಿಕವರಿ ಆಗುತ್ತಾರೆ. ಜೀವನ ಎಂದರೆ ಕಷ್ಟವು ಸಹಜ, ಛಲದಿ ಎದುರಿಸು ಗೆಲುವು ನಿಜ.
kiss. Just before sunrise, there is a dark night. ಅನ್ಕೊಂಡು ಕುದುರಲ್ಲ ಬೆವರಿಂದಲೇ ಸಿಗೋದು ಎಲ್ಲ ಒಬ್ಬನ ಹೆಸರಲ್ಲೇ ಇಲ್ಲ ಟ್ಯಾಲೆಂಟೇ ಇಲ್ಲಿ ಎಲ್ಲ ಓಡು 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 ಮುಂದೆ 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 ಓಡು ಓಡು ಹಿಂದೆ ಹಿಂದೆ ನಿನ್ನ ದೇಶವ ತಾಯಿ ತಂದೆ ಗುರು ನಿನ್ನ ದೇಹವು ಓಡು 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 ಮುಂದೆ 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 ಓಡು ಹಿಂದೆ ಹಿಂದೆ ನಿನ್ನ ದೇಶವ ತಾಯಿ ತಂದೆ ಗುರು ನಿನ್ನ ದೇಹವು वेरी गुड, वेरी नाइस परफॉर्मेंस। सामने जाके थैंक यू बोलो सबको। सर सर अब ये कैसा वक्त आ गया है, भूल गए वो खुशियाँ जो अपने के साथ मिलती है। दूसरों के तकलीफों को हमने स्टेटस बना दिया है और अपने तकलीफों को मजाक। तो हमको अपना स्टेटस यूज करना कम करना चाहिए, नहीं तो हमारे एनवायरनमेंट के लिए कमी पड़ सकती है। हम इतना उपयोग करते हुए भूल रहे हैं कि सोशल मीडिया ही हमारा उपयोग कर रही है। सोशल मीडिया का उपयोग करो, लेकिन इतना नहीं कि असली रिश्ते पीछे छूट जाए। धन्यवाद। Thank you so much. Very wonderful and meaningful drama presented. कि सोशल मीडिया ही हमारा उपयोग कर रही है। सोशल मीडिया का उपयोग करो, लेकिन इतना नहीं कि असली रिश्ते पीछे छूट जाए। धन्यवाद। Thank you so much. Very wonderful and meaningful drama presented.